ಈ ಕಮ್ಮಿಪುರದ ಕುಶಾಲನಗರದ ಬಳಿಯಲ್ಲಿರುವ ಕಮ್ಮಿಪುರದಲ್ಲಿ ಉಪವಾಸ ಪ್ರಾರ್ಥನೆ ನಡೀತಾ ಇದೆ. ಎಲ್ಲ ಮಾಸ ಫಸ್ಟ್ ನಡೆಯುತ್ತೆ. ಎಲ್ಲಾ ತಿಂಗಳು ಮೊದಲನೇ ವಾರ ಅಲ್ಲಿ ಉಪವಾಸ ಪ್ರಾರ್ಥನೆ ನಡೆಯುತ್ತೆ. ಆ ರೀತಿಯಲ್ಲಿ ಮಗಳ ಮದುವೆ 4 ದಿನ ಇದೆ ಅಂತ ಹೇಳುವಾಗ ಉಪವಾಸ ಪ್ರಾರ್ಥನೆ ಎಲ್ಲ ಆ ರೀತಿಯಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇನ್ನು 3-4 ದಿನ ಕಳೆದ್ರೆ ನನ್ನ ಮಗಳ ವಿವಾಹ. ನನಗೆ ಆ ಉಪವಾಸ ಪ್ರಾರ್ಥನೆ ಇರಕ್ಕಾಗಿತ್ತ. ಆದ್ರೆ ಮೊದಲನೇ ಸ್ಥಾನ ಆ ಪ್ರಾರ್ಥನೆಗೆ ಕೊಟ್ಟೆನು. ಮದುವೆ ವಿಷಯ ದೇವರು ನೋಡ್ಕೊಳ್ತಾರೆ ಎಂಬುದಾಗಿ ನಾನು ನಂಬಿಕೆ ಇಟ್ಟೆನು. ಇಲ್ಲಿ ಉಪವಾಸ ಪ್ರಾರ್ಥನೆ ನಡೀತಾ ಇದೆ. ಆ ಸಮಯದಲ್ಲಿ ಮೊದಲನೇ ದಿನ ನನ್ನ ಕೇರಳದಿಂದ ನನಗೊಂದು ಫೋನ್ ಬಂತು. ಈ 4 ದಿವಸ ಮಾತ್ರ ಬಾಕಿ ವಿವಾಹಕ್ಕೆ 4 ದಿನ ಬಾಕಿ ಇರುವಾಗ ಆ ವಿವಾಹವಾಗಬೇಕಾದ ನನ್ನ ಮಗಳ ಬಾಯಿ ಒಂದು ಭಾಗಕ್ಕೆ ತಿರುಗಿಕೊಂಡಿತ್ತು. ಒಂದು ಸೈಡ್ಗೆ ತಿರುಗಿ ಹೋಯ್ತು. ತಕ್ಷಣ ಮಗಳನ್ನ ಆಸ್ಪತ್ರೆ ಕರ್ಕೊಂಡು ಹೋದ್ರು. ನಾನು ಆ ಜಾಗದಲ್ಲಿ ಇಲ್ಲ. ಡಾಕ್ಟರ್ ಆ ಮಗಳನ್ನ ನೋಡಿದ ತಕ್ಷಣ ಹೇಳಿದ್ರು ಆಸ್ಪತ್ರೆಗೆ ಬೇಗ ಯಾವ್ದಾದ್ರು ದೊಡ್ಡ ಆಸ್ಪತ್ರೆಗೆ ಮೆಡಿಕಲ್ ಕಾಲೇಜ್ ಎಲ್ಲಾದ್ರೂ ಈ ಮಗಳನ್ನ ಕರ್ಕೊಂಡು ಹೋಗಿ ಮನೆಗೆ ಕರ್ಕೊಂಡು ಹೋಗ್ಬೇಡಿ. ಇವಾಗ ಮೆಡಿಕಲ್ ಕಾಲೇಜ್ ಕರ್ಕೊಂಡು ಹೋಗಿ ಹೋಗೋ ದಾರಿಯಲ್ಲಿ ನನಗೆ ಒಂದು ಫೋನ್ ಬಂತು. ನಾವು ಮೊದಲನೇ ದಿನ ಉಪವಾಸ ಪ್ರಾರ್ಥನೆ ಕಳೆದು 2ನೇ ಸೆಷನ್ಗೋಸ್ಕರ ಈ ತರ ಕುಳಿತಿದ್ದಾರೆ. ಸರಿ ಸುಮಾರು 800 ಕಿಲೋಮೀಟರ್ ದೂರ ಇದೆ ನನಗೂ ಈ ಸ್ಥಳಕ್ಕೂ. ತಕ್ಷಣ ಆ ಸುದ್ದಿ ಕೇಳಿದಾಗ ನನಗೆ ದುಃಖ ಆಯ್ತು. ವಿಶ್ವಾಸ ಆದ್ರೂ ನಾನು ಅವರಿಗೆ ನಂಬಿಕೆ ಮಾತನಾಡಿದೆ. ನನ್ನ ಹೆಂಡತಿ ಹೇಳಿದೆ ಧೈರ್ಯವಾಗಿರು, ಏನು ಆಗಲ್ಲ. ತಕ್ಷಣ ಅಲ್ಲಿ ಮೆಡಿಕಲ್ ಕಾಲೇಜ್ ಹೋದ್ರು. ತಕ್ಷಣ ನನ್ನ ತಂಗಿ ಬಂದ್ರು, ನನ್ನ ಹಿರಿಯ ಮಕ್ಕಳು ಕುಟುಂಬ ಎಲ್ಲ ಬಂದ್ರು. ಈ ವಿಷಯ ಗೊತ್ತಾದ್ರೆ ಈ ವಿಷಯ ಗೊತ್ತಾದಾಗ ಮದುವೆ ಆಗ್ಬೇಕಾದ ಹುಡುಗನ ಮನೆಯಿಂದ ಅವರು ಕೂಡ ಬಂದ್ರು. ಆಸ್ಪತ್ರೆಯಲ್ಲಿ ಒಂದು ದೊಡ್ಡ ಕಣ್ಣೀರಿನ ವೇದನೆ. ನಾನು ಇಲ್ಲಿ ಕುಳಿತುಕೊಂಡು ಈ ರೀತಿಯ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಯಾವ ದೋಷವು ನನ್ನ ಮಗಳಿಗೆ ಸಂಭವಿಸಬಾರದು. ಕರ್ತನೆ ನಿನ್ ಸೇವೆ ಮಾಡ್ಲಿಕ್ಕೋಸ್ಕರ ನಾನು ಬಂದು ನಿಂತಿದ್ದೇನೆ. ಅನೇಕ ಮಕ್ಕಳ ಮೇಲೆ ನಿನ್ನ ಸೇವೆಯನ್ನು ಹರಡುವುದಕ್ಕಾಗಿ ನಾನು ಈ ಸಮಯದಲ್ಲಿ ನನ್ನ ಮಗಳಿಗೆ ಯಾವ ಕೇಳು ಆಗಬಾರದು. ಈ ರೀತಿಯ ದೇವರ ಬಳಿ ಪ್ರಾರ್ಥನೆ ಮಾಡ್ಲಿಕ್ಕೆ ಆರಂಭ ಮಾಡುದು. ಪ್ರಾರ್ಥನೆ ಮಾಡಿ ಆರಂಭಿಸಿದ್ದೇನೆ. ಅವತ್ತು ಸಂಜೆ ಕೇಳಿದಂತ ಒಂದು ಅದ್ಭುತ ಏನ್ ಗೊತ್ತಾ? ಆ ಬಾಯಿ ಹಳೆಯ ರೀತಿಯಲ್ಲಿ ಪುನಃ ತಿರುಗಿ ಬಂತು. ಅಲ್ಲಿ ವೈದ್ಯರ ಚಿಕಿತ್ಸೆ ಇದ್ದಲ್ಲ, ಯೇಸುವಿನ ಕರ ಮಗಳನ್ನ ಹುಟ್ಟಿದಾಗಿದೆ. ಈ ವಾಕ್ಯ ನಮ್ಮ ಪ್ರಾಣಕ್ಕೂ ಆತ್ಮಕ್ಕೂ ಚಿಂತೆಗಳ ಮೇಲೂ ದೇಹಕ್ಕೆಲ್ಲದು ಸೌಖ್ಯವನ್ನು ಮಾಡುತ್ತದೆ. ಆ ಬಾಯಿ ಸೌಖ್ಯವಾಯಿತು, ಮಗಳ ಅಲ್ಲಿ ಮೂಗು ಸೌಖ್ಯವಾಯಿತು, ಅಲ್ಲಿ ಮುಚ್ಚಲ್ಪಟ್ಟಿರುವಂತಹ ಕಿವಿ ತೆರೆಯಲ್ಪಡುತ್ತದೆ. ಕುಂಟರು ಎಂದು ನಡೆದಾಡ್ತಾರೆ. ಈ ದಿನಮಾನಗಳಲ್ಲಿ ನಡೆಯುವುದಾಗಿ ನಾನು ನಂಬುತ್ತೇನೆ. ಯೇಸುವಿನ ನಾಮದಲ್ಲಿ ಈ ವಾಕ್ಯ ಕೆಲವು ಅದ್ಭುತಗಳನ್ನು ಮಾಡುತ್ತದೆ. 6ನೆಯ ದಿನ ಆ ಉಪವಾಸ ಪ್ರಾರ್ಥನೆ ನಡೀತಾ ಇದ್ದ ಕುಶಾಲನಗರದ ಚರ್ಚ್ಗೆ ಒಂದು ಸಹೋದರಿ ಬಂದರು. ಇವತ್ತು ಬೆಳಗ್ಗೆ ಇದು ಹೇಳಿದ ಹಾಗೆ ಕೆಲವು ರೋಗಗಳು ಅಲ್ಲಿ ಪ್ರಕಟವಾಯಿತು. ಅಲ್ಲಿ ಕೂಗಿ ಹೇಳಿದವು. ಸೊಂಟಕ್ಕೆ ಸಂಬಂಧಪಟ್ಟಂತ ವಿಷಯದಲ್ಲಿ ಒಂದು ಬಿಡುಗಡೆ ನಡೀಲಿಕ್ಕೆ ಹೋಗುತ್ತಾ ಇದೆ ಎಂಬುದಾಗಿ ಹೇಳಿದವು. ಸರಿ ಸುಮಾರು 6-7 ವರ್ಷದಿಂದ ಆ ಸೊಂಟ ನೋವಿನಿಂದ ಆ ರೋಗಕ್ಕೆ ದಾಸರಾಗಿದ್ದಂತ ಒಂದು ಸಹೋದರಿ ಆ ರೋಗದಿಂದಲೇ ಆಗಿದೆ. ಆ ಕೂಟಕ್ಕೆ ಬಂದಿದ್ದು ಆಕೆ ನಂಬಿಕೆ ಸೆಷನ್ ಕಳೆದಾಗ ಅವರು ಅಳುತ್ತಾ ಬಂದು ಹೇಳಿದ್ರು. ಮಾತ್ರವಲ್ಲ, ಆ ಸೊಂಟ ನೋವಿನ ಮಾತ್ರ ಅಲ್ಲ, ಅಲ್ಲೊಂದು ಗೆಡ್ಡೆ ಇತ್ತು. ಆ ಗೆಡ್ಡೆ ಈಗ ಮಾಯವಾಗಿದೆ, ಕಾಣಿಸ್ತಾ ಇಲ್ಲ. ಯೇಸುವಿನ ನಾಮದಲ್ಲಿ ನನ್ನ ಮಗಳ ಬಾಯಿ ಒಂದು ಸೈಡ್ಗೆ ತಿರುಗಿ ಹೋಗಿದ್ದು. ನಾನೇನಾದ್ರೂ ಆ ವಿಷಯ ಕೇಳಿ ಈ ಸೇವೆ ಬಿಟ್ಟು ಓಡೋದ್ರೆ ಈ ಮಗಳಿಗೆ ನಡಿಬೇಕಾದ ಬಿಡುಗಡೆ ನಡೀತಿರ್ಲಿಲ್ಲ. ಯೇಸುವಿನ ನಾಮದಲ್ಲಿ ರಾತ್ರಿ ನಾನು ನಿಮಗೊಂದು ವಿಷಯ ಇಲ್ಲ, ಈ ವಾಕ್ಯ ನಿಮ್ಮ ದೇಹವನ್ನೆಲ್ಲ ಸೌಖ್ಯ ಮಾಡ್ತದೆ. ಇದು ದೇವರ ಬಾಯಿಂದ ಬರುತ್ತಿರುವ ಇದು ಈ ಬಾಯಿಯ ಗಟ್ಟಿಯಾಗಿದೆ. ಈ ಗಟ್ಟಿಯ ಮುಂದೆ ಯಾವ ರೋಗವು ನಿಲ್ಲುವುದಿಲ್ಲ. ಎಲ್ಲ ಬಂಧನಗಳು ಬಿಚ್ಚುತ್ತವೆ, ಎಲ್ಲ ಆಲೋಚನೆಗಳು ಬಿಡುಗಡೆಯಾಗುತ್ತವೆ. ನಿಮ್ಮ ದೇಹವೆಲ್ಲವೂ ಸೌಖ್ಯವಾಗಿರುತ್ತದೆ.
ಸಂಭವಿಸಿದ ದೈವത്തെ ಅದು ಸ್ತುತಿക്കുകയാണ്. ಸಂಭವಿಸಲಿಕ್ಕೆ ಹೋಗ್ತಾ ಇರೋದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡ್ತೇವೆ. ಸಂಭವಿಸಿದ ದೈವತೆ